ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ಈ ವಿಡಿಯೋದಲ್ಲಿ ಮಕ್ಕಳಿಗೆ 6 ಮಂತ್ಸ್ ಪ್ಲಸ್ ಮಕ್ಕಳಿಗೆ ರಾಗಿ ಸರಿ ಪೌಡರ್ ಯಾವ ರೀತಿ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಮೊದಲು ನಾವು ರಾಗಿನ ಚೆನ್ನಾಗಿ ವಾಶ್ ಮಾಡಿ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿ ತಂದಿರೋವಂಥ ರಾಗಿ ಇದು ಒಂದು 4 kg ರಾಗಿಗೆ ನಾವು ಏನೇನು ಹಾಕ್ತೀವಿ ಅಂದರೆ ಒಂದು 1/2 kg ಉರ್ದ ದಾಳ್ ಅಂದರೆ ಉದ್ದಿನಬೇಳೆ, 1/2 kg ಉದ್ದಿನಬೇಳೆ ಫೈನಾಗಿರೋದು ತೊಗೊಳ್ಳಿ. ನೆಕ್ಸ್ಟ್ 1/2 kg ಸೋಯಾ ಕಾಳು 1/2 kg, ಹೆಸ್ರು ಕಾಳು ಅರ್ಧ kg. ಇದನ್ನು ಆಮೇಲೆ ಅದ್ರ ಕತೆ ಏನು ಅಂತ ಹೇಳ್ತೀನಿ ನಾನು, ಯಾಕೆ ಪ್ಲೇಟ್ಗೆ ಹಾಕಿಲ್ಲ ಅಂತ. ಇದು ತೊಗರಿಬೇಳೆ 1/2 kg, ಗೋಧಿ 1/2 kg. ಎಲ್ಲ ಕ್ಲೀನ್ ಮಾಡಿ ಇಟ್ಕೊಳ್ಳಿ, ಯಾಕಂದರೆ ಮಕ್ಳಿಗೆ ಹಾಕೋದ್ರಿಂದ ಎಲ್ಲನೂ ಕ್ಲೀನ್ ಮಾಡಿ ಇಟ್ಕೊಳ್ಳಿ. ಕಡಲೆಬೇಳೆ ಅರ್ಧ kg, ಜೀರಿಗೆ 100 ಗ್ರಾಮ್, ಪಂಪ್ಕಿನ್ ಸೀಡ್ಸ್ 250 ಗ್ರಾಮ್ಸ್, ಪಿಸ್ತಾ 250 ಗ್ರಾಮ್ಸ್, ಬಾದಾಮಿ 250 ಗ್ರಾಮ್ಸ್, ಮೆಣಸು 50 ಗ್ರಾಮ್ಸ್, ಕ್ಯಾಶ್ಯೂ 250 ಗ್ರಾಮ್ಸ್. ಇದು ಹೆಸರು ಬೇಳೆ, ಇದು 250 ಗ್ರಾಮ್ಸ್. ನೆಕ್ಸ್ಟ್ ಮೆಂತೆ 50 ಗ್ರಾಮ್ಸ್. ಇದನ್ನೆಲ್ಲನೂ ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಕೊಳ್ಳಿ. ನೋಡಿ, ಇಷ್ಟು ಐಟಮ್ಸ್ನ ನಾವು ಯೂಸ್ ಮಾಡ್ತಾಯಿದ್ದೀವಿ. ರಾಗಿ, ಉದ್ದಿನಬೇಳೆ, ಸೋಯಾ, ತೊಗರಿಬೇಳೆ, ಕಡಲೆಬೇಳೆ, ಬಾದಾಮಿ, ಗೋಡಂಬಿ, ಪಂಪ್ಕಿನ್ ಸೀಡ್ಸ್, ಇದನ್ನೆಲ್ಲನೂ ನಾವು ಯೂಸ್ ಮಾಡ್ತಾಯಿದ್ದೀವಿ. ಜೀರಿಗೆ, ಮೆಣಸು, ಮೆಂತೆ, ಹೆಸರು ಕಾಳು, ಹೆಸರು ಬೇಳೆ, ಇಷ್ಟನ್ನು ಚೆನ್ನಾಗಿ ಕ್ಲೀನ್ ಮಾಡಿ ಎಲ್ಲನೂ ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಳ್ಳಿ. ಇದನ್ನು ಯಾಕೆ ಓಪನ್ ಮಾಡಿಲ್ಲ ಅಂದರೆ, ಇದನ್ನು ಓಪನ್ ಮಾಡಿದಾಗ ನಾನು ಇದರಲ್ಲಿ ಎಷ್ಟು ಹುಳಗಳಿತ್ತು ಅಂದರೆ, ನಾನು ನಿನ್ನೆ ತಂದಿರೋದು ಇದನ್ನು, ಅಂದರೆ ಎಷ್ಟು ಹುಳಗಳಿತ್ತು ಅಂದರೆ ಅದರಲ್ಲಿ ಅಷ್ಟು ಹುಳಗಳಿತ್ತು. ಸೊ ಅದಕ್ಕೆ ಹಾಗೆ ಪ್ಯಾಕ್ ಮಾಡಿ ನಾನು ವಾಪಸ್ ಕೊಡೋಕ್ಕೆ ಅಂತ ಇಟ್ಟಿದ್ದೀನಿ. ಸೊ ಮನೇಲಿರೋ ಚೆನ್ನಾಗಿರೋದನ್ನು ಬೇರೆ ಹಾಕ್ಕೊಂಡಿದ್ವಿ. ಸೊ ಮಕ್ಕಳಿಗೆ ಯಾವಾಗಲೂ ಅಷ್ಟೇ ಹಾಕಬೇಕಾದ್ರೆ ನೋಡಿ ಚೆನ್ನಾಗಿ ಕ್ಲೀನ್ ಮಾಡಿ ಹಾಕ್ಕೊಳ್ಳಿ. ಒಂದೊಂದಾಗೆ ಹುರ್ಕೊಳ್ಳೋಣ. ಕ್ಲೀನಾಗಿ ಲೋ ಫ್ಲೇಮಲ್ಲಿಟ್ಟು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲನೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದನ್ನು ಒಂದು ಬಟ್ಟೆ ಮೇಲೆ ಕ್ಲೀನಾಗಿ ಈ ರೀತಿ ತಣ್ಣಗಾಗೋಗಿ ಬಿಡಿ. ಎಲ್ಲನೂ ಸೇಮ್ ಕ್ಲೀನಾಗಿ ಚೆನ್ನಾಗಿ ಲೋ ಫ್ಲೇಮಲ್ಲೇ ಹುರ್ಕೊಡಿ. ಹೈ ಫ್ಲೇಮಲ್ಲಿ ಹುರ್ಕೊಳಕ್ಕೆ ಹೋಗಬೇಡಿ. ಲೋ ಫ್ಲೇಮಲ್ಲೇ ಎಲ್ಲನೂ ಹುರ್ಕೊಂಡು ಈ ರೀತಿ ತಣ್ಣಗೆ ಮಾಡ್ಕೊಳ್ಳಿ. ಅಕ್ಕಿನೂ ಸಹ 1/2 kg ತೊಗೊಳ್ಳಿ. ಅಕ್ಕಿನೂ ಅದೇ ರೀತಿ ಕ್ಲೀನಾಗಿ ಲೋ ಫ್ಲೇಮಲ್ಲಿ ಹುರ್ಕೊಳ್ಳಿ. ನೆಕ್ಸ್ಟ್ ನಾವಿಲ್ಲಿ ಮೆಣಸು, ಜೀರಿಗೆ, ಮೆಂತೆ ಇದನ್ನು ಸಹ ಕ್ಲೀನಾಗಿ ಹುರ್ಕೊತಾ ಇದ್ದೀವಿ. ಇದಾದಮೇಲೆ ಡ್ರೈ ಫ್ರೂಟ್ಸ್ಗಳನ್ನ ಸೇಮ್ ಅದೇ ರೀತಿ ಲೋ ಫ್ಲೇಮಲ್ಲಿ, ಇದನ್ನು ಜಾಸ್ತಿ ರೋಸ್ಟ್ ಮಾಡೋಕ್ಕೆ ಹೋಗಬೇಡಿ. ಸೇಮ್ ಲೋ ಫ್ಲೇಮಲ್ಲೇ 2 ಮಿನಿಟ್ಸ್ ಫ್ರೈ ಮಾಡ್ಕೊಳ್ಳಿ, ಸಾಕಾಗುತ್ತೆ. ಇದನ್ನು ಈ ರೀತಿ ಕಂಪ್ಲೀಟಾಗಿ ಎಲ್ಲನೂ ಹಾಕಿ ಫುಲ್ ತಣ್ಣಗಾಗಕ್ಕೆ ಬಿಡಿ. ನೋಡಿ ಎಷ್ಟು ಚೆನ್ನಾಗಿ ರೋಸ್ಟ್ ಆಗಿದೆ. ಎಲ್ಲನೂ ಫುಲ್ ಕಂಪ್ಲೀಟಾಗಿ ಕೂಲ್ ಆಗಬೇಕಿದು. ಇದು ಫುಲ್ ಕೂಲ್ ಡೌನ್ ಆದಮೇಲೆ ಮಿಲ್ಗೆ ಹೋಗಿ ಹಾಕಿಸ್ಕೊಂಬರ್ಬೇಕು. ಮಿಲ್ಲಲ್ಲಿ ಹೇಳಿ ತುಂಬ ಫೈನಾಗಿ ಹಾಕೋದಕ್ಕೆ. ಮಿಲ್ಗೆ ಹಾಕಿಸ್ಕೊಂಡು ಬಂದಮೇಲೆ ಒಂದು ವೈಟ್ ಬಟ್ಟೆ ತೊಗೊಂಡು ಅದರಲ್ಲಿ ಚೆನ್ನಾಗಿ ಸೋಸ್ಕೊಳ್ಳಿ. 6 ಮಂತ್ ಪ್ಲಸ್ ಬೇಬಿಗೆ ಅದೇ ರೀತಿ ಮಾಡಿ. 1.5 ವರ್ಷ ಮಗು ಆದರೆ ಆ ರೀತಿ ಏನು ಬೇಡ, ಜೊಲ್ಲೆ ಹಿಡಿದ್ರೆ ಸಾಕಾಗುತ್ತೆ. ನೋಡಿ, ಇದನ್ನು ಮಿಲ್ಲಲ್ಲಿ ಹಾಕಿಸ್ಕೊಂಡು ಬಂದು ಸೋಸಿರೋದು, ಬಟ್ಟೆಲಿ ಸೋಸಿರೋವಂಥ ಪೌಡ್ರು. 6 ಮಂತ್ಸ್ ಪ್ಲಸ್ ಬೇಬಿಗೆ ಬಟ್ಟೆಲಿ ಸೋಸ್ಕೊಳ್ಳಿ. 1.5 year 2 years ಬೇಬಿಗೆ ಏನು ಬೇಡ, ಜರಡೆ ಹಿಡಿದ್ರೆ ಸಾಕಾಗುತ್ತೆ. ಯಾಕಂದರೆ ಜರಡೆ ಯಾಕೆ ಹಿಡಿಯೋದು ಅಂದರೆ ಸೋಯಾ ಕಾಳಲ್ಲಿ ಸ್ವಲ್ಪ ಸಿಪ್ಪೆ ಗಟ್ಟಿ ಇರೋದ್ರಿಂದ, ಹಾಗಾಗಿ ಜರಡೆ ಹಿಡಿಬೇಕಾಗುತ್ತೆ. ನೋಡಿ ಎಷ್ಟು ಫೈನಾಗಿ ಬಂದಿದೆ ಅಂತ. ಬಟ್ಟೆಯಲ್ಲಿ ಸೋಸ್ಕೊಂಡ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ಆ ಮಕ್ಕಳಿಗೆ ರಾಗಿ ಸರಿ ಹಾಕೋಕ್ಕಿಂತ ಅದರ ಇಂಪಾರ್ಟೆನ್ಸ್ ಏನು ಅಂತ ನಾವು ಮೊದಲು ತಿಳ್ಕೊಬೇಕಾಗುತ್ತೆ. ಪ್ರತಿಯೊಬ್ಬರು ಪೇರೆಂಟ್ಸು ಅದನ್ನು ತಿಳ್ಕೊಬೇಕಾಗುತ್ತೆ. ಅದರ ಇಂಪಾರ್ಟೆನ್ಸ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಚಿಕ್ಕ ಮಕ್ಕಳಿಗೆ ರಾಗಿ ಮಾಲ್ಟ್ನ ಯಾಕೆ ಕೊಡಬೇಕು, ಅದರ ಇಂಪಾರ್ಟೆನ್ಸ್ ಏನು ಅಂದರೆ,
ಮೊದಲು ಒಂದು ಕಾಮನ್ ಕ್ವಶನ್, 6 ಮಂತ್ಸ್ ಬೇಬಿಗೆ ಏನು ಕೊಡೋದು? ಅಷ್ಟೇ ಸಮಯದಲ್ಲಿ ಹಲವರಿಗೆ ಕನ್ಫ್ಯೂಷನ್ ಕೂಡ ಇರುತ್ತೆ. ಸೆರ್ಲ್ಯಾಕ್ ಕೊಡೋದಾ, ಫ್ರೂಟ್ಸ್ ಕೊಡೋದಾ, ಅಥವಾ ರೆಡಿಮೇಡ್ ಫುಡ್ ಕೊಡೋದಾ? ನಮ್ಮ ಪರಂಪರೆಯಲ್ಲಿ ಒಂದು ಸೂಪರ್ ಫುಡ್ ಅಂದರೆ ಅದು ರಾಗಿ. ರಾಗಿ ಅಂದರೆ ಏನು? ರಾಗಿ ಒಂದು ನ್ಯಾಚುರಲ್ ಗ್ರೇನ್. ನಮ್ಮ ಕರ್ನಾಟಕದಲ್ಲಿ ತುಂಬ ಕಾಮನ್. ನಮ್ಮ ಅಜ್ಜ ಅಜ್ಜಿ ಕಾಲದಿಂದಲೂ ಮಕ್ಕಳಿಗೆ ಕೊಡ್ತಾ ಬಂದಿರೋದು ಆರೋಗ್ಯಕರ ಆಹಾರ ಅದು. ಸೊ ಮಕ್ಕಳಿಗೆ ರಾಗಿ ಮಾಲ್ಟ್ ಯಾಕೆ ತುಂಬ ಒಳ್ಳೆಯದು? ಕ್ಯಾಲ್ಶಿಯಂ ಪವರ್ ಹೌಸ್. ರಾಗಿ ಅನ್ನೋದು ಕ್ಯಾಲ್ಶಿಯಂ ತುಂಬ ಹೆಚ್ಚಿರುತ್ತೆ. ಮಕ್ಕಳ ಬೋನ್ಸ್ ಮತ್ತು ಟೀತ್ನ ತುಂಬ ಸ್ಟ್ರಾಂಗ್ ಆಗೋಕ್ಕೆ ಇದು ಸೂಪರ್ ಫುಡ್. ಐರನ್ ರಿಚ್. ಚಿಕ್ಕ ಮಕ್ಕಳಲ್ಲಿ ಅನಿಮಿಯಾ ಅಂದರೆ ರಕ್ತಹೀನತೆ ಆಗೋದು ಸಾಮಾನ್ಯ. ರಾಗಿ ಮಾಲ್ಟ್ ಕೊಟ್ಟರೆ ಬ್ಲಡ್ ಲೆವೆಲ್ ಇಂಪ್ರೂವ್ ಆಗುತ್ತೆ, ಸುಲಭವಾಗಿ ಜೀರ್ಣ ಆಗುತ್ತೆ. ಬೇಬಿ ಟಮ್ಮಿ ತುಂಬ ಸೆನ್ಸಿಟಿವ್ ಇರೋದ್ರಿಂದ ರಾಗಿ ಮಾಲ್ಟ್ ಪ್ರಾಪರ್ಲಿ ಕುಕ್ ಮಾಡಿದ್ರೆ ಈಸಿ ಡೈಜೆಷನ್ ಆಗುತ್ತೆ. ಕಾನ್ಸ್ಟಿಪೇಷನ್ ಕೂಡ ಕಡಿಮೆ ಆಗುತ್ತೆ. ತೂಕ ಮತ್ತು ಬೆಳವಣಿಗೆಗೆ ಸಹಾಯ ಆಗುತ್ತೆ. ರೆಗ್ಯುಲರ್ ಆಗಿ ರಾಗಿ ಮಾಲ್ಟ್ ಕೊಟ್ಟರೆ ಬೇಬಿ ಹೆಲ್ತಿ ವೆಯ್ಟ್ ಗೇನ್ ಆಗುತ್ತೆ. ಬ್ರೈನ್ ಡೆವಲಪ್ಮೆಂಟ್ಗೂ ಇಂಡೈರೆಕ್ಟಾಗಿ ಸಪೋರ್ಟ್ ಆಗುತ್ತೆ. ಎನರ್ಜಿ ಬೂಸ್ಟರ್ ಅಂತಲೇ ಹೇಳ್ಬೋದು. ಬೆಳಗ್ಗೆ ಒಂದು ಬೌಲ್ ರಾಗಿ ಮಾಲ್ಟ್ನ ಕೊಟ್ಟರೆ ಬೇಬಿ ತುಂಬಾ ಆ್ಯಕ್ಟಿವ್ ಆಗಿರುತ್ತೆ. ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿರುತ್ತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. Thank you.